ಬಿಜೆಪಿಯಿಂದ ಉಚ್ಚಾಟನೆ ಆಗಿರುವಂತಹ ಯತ್ನಾಳ್ಗೆ ಅವರ ಜೊತೆಗಾರರು ಈಗ ಅವರ ಬೆನ್ನಿಗೆ ನಿಂತಿದ್ದಾರೆ. ಯತ್ನಾಳ್ ಅವರನ್ನ ಪಕ್ಷ ಈಗ ಕೊಟ್ಟಿರುವಂತಹ ಶಿಕ್ಷೆಯಿಂದ ಮರುಪರಿಶೀಲನೆ ಮಾಡಬೇಕು ಅನ್ನುವಂಥದ್ದು ಇವರ ಒಂದು ಅರ್ಜಿ ಕೂಡ ತಯಾರಾಗಿದೆ. ಇದೇ ಕಾರಣಕ್ಕಾಗಿ ಒಂದು ವೇಳೆ ನಮ್ಮಿಂದ ಏನಾದರೂ ತಪ್ಪಾಗಿದ್ದರೆ ಅದನ್ನು ತಿದ್ಕೊಳ್ಳೋದಕ್ಕೂ ರೆಡಿ ಇದ್ದೀವಿ ಅನ್ನುವಂತಹ ಮಾತು ಕೂಡ ಈಗ ರೆಬೆಲ್ಸ್ ಟೀಮ್ನಿಂದಲೇ ಹೊರಬಿದ್ದಿದೆ. ರಾಜ್ಯ ಬಿಜೆಪಿಯ ಒಳಜಗಳ ಬಣಗಳ ಬಡಿದಾಟಕ್ಕೆ ಬ್ರೇಕ್ ಬೀಳುತ್ತಲೇ ಇಲ್ಲ. ಐವರಿಗೆ ನೋಟಿಸ್, ಒಬ್ಬರ ಉಚ್ಚಾಟನೆ ಬೆನ್ನಲ್ಲೇ ಬಿಜೆಪಿಯೊಳಗೆ ಇನ್ನಷ್ಟು ಟೀಮ್ಗಳು, ಬಣಗಳು, ಚಟುವಟಿಕೆಗಳು ಉಲ್ಬಣಗೊಳ್ಳುತ್ತಲೇ ಇವೆ. ಬಿಜೆಪಿಯಿಂದ ಯತ್ನಾಳ್ ಉಚ್ಚಾಟನೆಯಾದ ಬೆನ್ನಲ್ಲೇ ರೆಬೆಲ್ಸ್ ಟೀಮ್ ಆಕ್ಟಿವ್ ಆಗಿದೆ. ದೆಹಲಿಯಿಂದ ಚಿಂಚೋಳಿಗೆ ಬಂದಿದ್ದ ಯತ್ನಾಳ್ ಎಲ್ಲೂ ಹೊರಗಡೆ ಬಂದಿರಲಿಲ್ಲ. ಇವತ್ತು ಚಿಂಚೋಳಿಯಿಂದ ನೇರ ಬೆಂಗಳೂರಿಗೆ ಬಂದರು. ಯುಬಿ ಸಿಟಿ ಬಿಲ್ಡಿಂಗ್ನಲ್ಲಿರುವ ದಾವಣಗೆರೆ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಮನೆಯಲ್ಲಿ ನಡೆದ ರೆಬೆಲ್ಸ್ ಸಭೆಯಲ್ಲಿ ಪಾಲ್ಗೊಂಡರು. ರೆಬೆಲ್ಸ್ ಟೀಮ್ ಸಭೆಯಲ್ಲಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ದಾವಣಗೆರೆ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್, ಮಾಜಿ ಸಚಿವರುಗಳಾದ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಹರಿಹರ ಶಾಸಕ ಬಿಪಿ ಹರೀಶ್, ಮೈಸೂರು ಮಾಜಿ ಸಂಸದ ಪ್ರತಾಪ್ ಸಿಂಹ ಸೇರಿದಂತೆ ಹಲವು ನಾಯಕರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಸಭೆಗೆ ಯತ್ನಾಳ್ ಆಗಮಿಸುತ್ತಲೇ ಎಲ್ಲರೂ ಸಮಾಧಾನ ಮಾಡಿದ್ರು. ಸನ್ಮಾನ್ಯ ಯತ್ನಾಳ್ಜಿ ಅವರ ಇವತ್ತು ಉಚ್ಚಾಟನೆ ಏನಿದೆ, ನಾವು ವರಿಷ್ಠರಿಗೆ ಬಹಳ ವಿನಯಪೂರ್ವಕವಾಗಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಅದನ್ನ ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕು. ಯಾವುದೋ ಇದೊಂದು ಕೆಟ್ಟ ಗಳಿಗೆನಲ್ಲಿ ಈ ತರ ಆಗಿದೆ ಅನ್ನೋದು ನಮ್ಮ ಇದು. ಆದಾಗಿಯೂ ಕೂಡ ಎಲ್ಲೋ ಅಲ್ಪ ಸ್ವಲ್ಪ ನಮ್ಮಿಂದ ನಮಗೆ ತಪ್ಪಾಗಿದೆ ಅನ್ನೋದಾದ್ರೆ ಅದನ್ನು ತಿದ್ಕೊಂಡು ಹೋಗೋದಕ್ಕೂ ಕೂಡ ನಾವೆಲ್ಲರೂ ತಯಾರಿದ್ದೀವಿ ಅಂತಕ್ಕಂಥ ಮಾತನ್ನು ಕೂಡ ಎಲ್ಲರೂ ಕೂಡ ನಾವು ಅದನ್ನ ಗ್ರಹಿಸಿದ್ದೀವಿ. ಪಕ್ಷ ಏನು ಆದೇಶ ಕೊಡ್ತದೆ, ಯಾವ ನಿಟ್ಟಿನಲ್ಲಿ ನಮ್ಮನ್ನು ಮಾರ್ಗದರ್ಶನ ಮಾಡ್ತದೆ, ಅದನ್ನ ಜೊತೆಗೆ ತಗೊಂಡು ಹೋಗ್ತಕ್ಕಂಥದ್ದನ್ನ ಬಹಳ ತೀಕ್ಷ್ಣವಾಗಿ ನಾವು ತಗೊಂಡಿದ್ದೀವಿ. ನಮ್ಮ ನಿಟ್ಟಿನಲ್ಲಿ ನಾವು ಇಂಡಿವಿಜುವಲ್ ಆಗೂ ಮಾಡ್ತೀವಿ, ಎಲ್ಲರೂ ಕೂಡ ಒಟ್ಟಿಗೂ ಮಾಡ್ತೀವಿ, ಖುದ್ದಾಗಿ ಹೋಗಿ ವಿನಂತಿ ಮಾಡ್ಕೊಳ್ತೀವಿ. ಇವಾಗ ಅಂತಿಮವಾಗಿ ರಾಷ್ಟ್ರಾಧ್ಯಕ್ಷರ ಚಿಂತನೆಗಳು ಹತ್ರ ಇದ್ದಾವೆ. ಐ ಥಿಂಕ್ ಈ ಯುಗಾದಿ ಹಬ್ಬದಿಂದ ಎಲ್ಲವೂ ಕೂಡ ಬದಲಾವಣೆಗಳು ಆಗ್ತವೆ, ಮಾಡ್ತಾರೆ ಅಂತಕ್ಕಂಥ ಸುದ್ದಿಗಳಿದ್ದಾವೆ. ಅದಾದ ತಕ್ಷಣವೇ ಕರ್ನಾಟಕ ರಾಜ್ಯ ಇರ್ಬೋದು ಅಥವಾ ರಾಷ್ಟ್ರದ ಅನೇಕ ರಾಜ್ಯಗಳಿರ್ತಕ್ಕಂಥ ಸಮಸ್ಯೆ ಇದ್ಬೋದು ಎಲ್ಲದನ್ನೂ ಕೂಡ ಬಗೆಹರಿಸ್ತಾರೆ ಅಂತಕ್ಕಂಥ ವರಿಷ್ಠರು ಗಮನ ಹರಿಸ್ತಾರೆ. 100ಕ್ಕೆ 100 ನಮಗೆ ನ್ಯಾಯ ಒದಗಿಸ್ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗೆ. ಹೀಗೆ ಉಚ್ಚಾಟನೆ ಮಾಡಿದ್ರೂ ಬಾಗಿಲು ಹಾಕಿ ಮನೆಯಲ್ಲಿ ಕೂರದ ಯತ್ನಾಳ್ ಬಿಜೆಪಿ ನಾಯಕರ ಜೊತೆಯಲ್ಲೇ ಸಭೆ ನಡೆಸಿ ತಮ್ಮ ಹೋರಾಟ ಅಷ್ಟು ಸುಲಭವಾಗಿ ನಿಲ್ಲಿಸಲ್ಲ ಎಂಬ ಸ್ಪಷ್ಟ ಸಂದೇಶ ರವಾನಿಸಿದ್ದಾರೆ. ಉಚ್ಚಾಟನೆ ಮಾಡಿದ ತಕ್ಷಣ ಎಲ್ಲ ಮುಗೀತು ಎಂದು ನಿರೀಕ್ಷಿಸಿದ್ದ ರಾಜ್ಯ ಬಿಜೆಪಿಯ ನಾಯಕರಿಗೂ ಪರೋಕ್ಷವಾಗಿ ಮೆಸೇಜ್ ಪಾಸ್ ಮಾಡಿದ್ದಾರೆ. ಇದರಿಂದಾಗಿಯೇ ಬಿಜೆಪಿಯ ತಟಸ್ಥ ಗುಂಪಿನ ನಾಯಕರು, ಹೈಕಮಾಂಡ್ ಎಲ್ಲವನ್ನು ಗಮನಿಸುತ್ತಿದೆ. ಉಚ್ಚಾಟನೆ ಮರುಪರಿಶೀಲನೆ ಸೇರಿದಂತೆ ಪ್ರತಿಯೊಂದು ಹೈಕಮಾಂಡ್ ನಾಯಕರಿಗೆ ಬಿಟ್ಟಿರುವ ವಿಚಾರ ಎನ್ನುತ್ತಿದ್ದಾರೆ. ಇದೆಲ್ಲನೂ ಕೂಡ ಕೇಂದ್ರದ ನಾಯಕರು ಗಮನಿಸ್ತಾ ಇದ್ದಾರೆ. ಅವರು ಈ ಆಕ್ಷನ್ ಎಲ್ಲ ಆದಮೇಲೆ ಕೇಂದ್ರದ ನಾಯಕರು ಕೂಡ ಗಮನಿಸ್ತಾ ಇದ್ದಾರೆ. ನೋಡೋಣ, ನನಗೆ ಇನ್ನೂ ಗೊತ್ತಿಲ್ಲ ಸಭೆ ಮಾಡ್ತಾ ಇರೋದ್ರ ಬಗ್ಗೆ, ನನಗೇನು ಮಾಹಿತಿ ಬಂದಿಲ್ಲ. ನೋಡೋಣ. ನೋಡಿ, ಅದರ ಬಗ್ಗೆ ಪಾರ್ಟಿ ನಿರ್ಧಾರ ಮಾಡಿದೆ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಿರ್ಧಾರ ಮಾಡಿದ್ದಾರೆ. ಆ ನಿರ್ಧಾರದಂತೆ ನಾವೆಲ್ಲರೂ ಕೂಡ ಕೆಲಸ ಮಾಡ್ತೀವಿ. ಇಡೀ ದೇಶದ ರಾಷ್ಟ್ರೀಯ ಅಧ್ಯಕ್ಷರು ಏನು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಆ ಪ್ರಕಾರವಾಗಿ ಕಾರ್ಯಕರ್ತರಾಗಿರುವಂಥ ನಾವೆಲ್ಲರೂ ಕೂಡ ಕೆಲಸವನ್ನು ಮಾಡ್ತಾ ಇದ್ದೀವಿ. ಹಿಂದಿನ 2 ಅವಧಿಯಲ್ಲಿ ಉಚ್ಚಾಟನೆ ಮಾಡಿದಾಗ ಯತ್ನಾಳ್ ತಮ್ಮ ಕ್ಷೇತ್ರದ ನಾಯಕರ ಮೇಲೆ ಮಾತ್ರ ಸ್ವಲ್ಪ ಹಿಡಿತ ಹೊಂದಿದ್ರು. ಆದ್ರೀಗ ಅವರು ರಾಜ್ಯ ಮಟ್ಟದಲ್ಲಿ ತಮ್ಮದೇ ವರ್ಚಸ್ಸು ಬೆಳೆಸಿಕೊಂಡಿದ್ದಾರೆ. ಅಲ್ಲದೆ ಹಿಂದುತ್ವದ ಪ್ರಬಲ ಪ್ರತಿಪಾದನೆಯಿಂದ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರಭಾವ ಹೆಚ್ಚಿದೆ. ಜೊತೆಗೆ ಪಂಚಮಸಾಲಿ ಸಮುದಾಯದ ಬೆಂಬಲವನ್ನು ತಮ್ಮ ಬೆನ್ನಿಗೆ ಕಟ್ಟಿಕೊಂಡಿದ್ದಾರೆ. ಹೀಗಾಗಿಯೇ ಮುಂದೇನು ಎಂಬ ಬಗ್ಗೆಯೂ ಯತ್ನಾಳ್ ಯೋಚನೆ ಮಾಡುತ್ತಿದ್ದಾರೆ. ಉಚ್ಚಾಟನೆಯನ್ನು ಹಿಂಪಡೆಯದಿದ್ದರೆ ಶಾಸಕರಾಗಿದ್ದುಕೊಂಡೇ ಪರ್ಯಾಯ ಪಾಲಿಟಿಕ್ಸ್ ಮಾಡಲು ಯತ್ನಾಳ್ ಮುಂದಾಗಬಹುದು. ಹಿಂದುತ್ವವನ್ನೇ ಅಸ್ತ್ರ ಮಾಡಿಕೊಂಡು ಹೋರಾಟ ಮಾಡುತ್ತಾ ಸಾಗಬಹುದು. ಇದರ ಮೂಲಕ ಬಿಜೆಪಿಯ ಕೆಲ ನಾಯಕರು ಸೇರಿದಂತೆ ಹಿಂದುತ್ವದ ಧ್ವನಿಯನ್ನ ಅಡಗಿಸುತ್ತಿದ್ದಾರೆಂಬ ಸಿಂಪಥಿಯನ್ನೇ ಅಸ್ತ್ರ ಮಾಡಿಕೊಳ್ಳಬಹುದು. ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರಬಲ ನಾಯಕನಾಗಿ ಬೆಳೆಯಲು ಪ್ರಯತ್ನ ಮುಂದುವರೆಸಿ ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ಹೊಸ ಶಕ್ತಿ ತುಂಬಬಹುದು. ಇದೇ ವೇಳೆ ದೆಹಲಿಯ ತಮ್ಮ ಸೂತ್ರಧಾರರ ಸೂಚನೆಯಂತೆ ಪಕ್ಷದ ವರಿಷ್ಠರ ನಾಯಕರ ಬಗ್ಗೆ ಮೌನ ತಾಳಬಹುದು. ಈ ಮೂಲಕ ದೆಹಲಿಯ ವರಿಷ್ಠರ ವಿಶ್ವಾಸ ಗಳಿಸುವ ಪ್ರಯತ್ನ ನಡೆಸಬಹುದು ಎಂಬ ಚರ್ಚೆಗಳು ರೆಬೆಲ್ ಬಣದಲ್ಲಿ ನಡೆಯುತ್ತಿದೆ.
ಇದರ ನಡುವೆಯೇ ಯತ್ನಾಳ್ ಉಚ್ಚಾಟನೆ ಹಿಂದೆ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಕೈವಾಡವಿದೆ ಎಂಬ ಆಕ್ರೋಶ ದಿನೇ ದಿನೇ ಹೆಚ್ಚಾಗ್ತಿದೆ. ವಿಜಯಪುರದಲ್ಲಿ ಬಿಜೆಪಿಯ ವಿವಿಧ ಹುದ್ದೆಗಳಲ್ಲಿದ್ದ 174ಕ್ಕೂ ಅಧಿಕ ಪದಾಧಿಕಾರಿಗಳು ಹುದ್ದೆಗಳಿಗೆ ರಾಜೀನಾಮೆ ನೀಡಿದ್ದಾರೆ. ವಿಶೇಷವಾಗಿ ಪಂಚಮಸಾಲಿ ಸಮುದಾಯದ ಪ್ರಭಾವ ಇರುವ ಜಿಲ್ಲೆಗಳಲ್ಲಿ ಯಡಿಯೂರಪ್ಪ ವಿಜಯೇಂದ್ರ ವಿರುದ್ಧ ಆಕ್ರೋಶ ಹೆಚ್ಚಾಗಿದೆ. ಯಾರಂತ ನಾನು ಅವ್ರ ಹೆಸರನ್ನು ಹೇಳಿ ನಾನು ಯಾಕೆ ನನ್ನ ಟೈಮ್ ವೇಸ್ಟ್ ಮಾಡ್ಕೋಬೇಕು, ನನ್ನ ನಾಲಿಗೆ ಕೂಲಸ್ ಮಾಡ್ಕೋಬೇಕು. ಅದು ಜಗಜ್ಜಾಹಿರ ಆಗ್ಬಿಟ್ಟೈತಿಲ್ಲ ಯಾರಂತೇಳಿ ಪ್ರತಿ ಹಳ್ಳಿ ಹಿಡ್ಕೊಂಡು ದಿಲ್ಲಿವರೆಗೂ ಗೊತ್ತೈತಿ. ಪಂಚಮಸಾಲಿ ಸಮಾಜ ನಾಯಕರನ್ನ ಯಾರು ಬಿ ಜೆ ಪಿ ಒಳಗಿರ್ತಕ್ಕಂಥ ಕೆಲವು ವ್ಯಕ್ತಿಗಳು ಯಾರು ಟಾರ್ಗೆಟ್ ಮಾಡ್ಕೊಂಡು ಎಲ್ಲ ಗೊತ್ತೈತಿ. ಅದೇನು ಗೊತ್ತಿಲ್ಲರಿ, ಅದು ಅಲ್ಲಲ್ಲ ಯಾರೇ ಗೊತ್ತು, ನೀವು ತಿಳ್ಕೊಳ್ರಿ ಅಷ್ಟೇ, ನಾನೇ ಯಾಕೆ ಹೇಳಕ್ಕೆ ಹೋಗಲಿ. ನೋಡಿ ನಾನು ಹೇಳ್ತೇನಲ್ರಿ, ಬಸವನಗೌಡ ಪಾಟೀಲ್ ಅವರು ತಮ್ಮ ಮುಂದಿನ ಉತ್ತರ ಕರ್ನಾಟಕ ಅಭಿವೃದ್ಧಿ ಕುರಿತು, ದೇಶದ ರಕ್ಷಣೆ ಕುರಿತು, ಕೃಷ್ಣಾ ನದಿ ನೀರಾವರಿ ಕುರಿತು, ನಮ್ಮ ಸಮುದಾಯದ ಲಿಂಗಾಯತ ಒಟ್ಟಾರೆ ಎಲ್ಲ ಲಿಂಗಾಯತ ಒಳಪಂಗಡ ರಾಜಕೀಯ ಪ್ರಯತ್ನ ಕುರಿತು ಸಾಮಾಜಿಕವಾಗಿ ರಾಜಕೀಯವಾಗಿ ಅವ್ರು ಏನೇ ತೀರ್ಮಾನ ತೆಗೆದುಕೊಂಡ್ರು ಆ ತೀರ್ಮಾನಕ್ಕೆ ಇಡೀ ನಮ್ಮ ಸಮಾಜ ಬದ್ಧ. ಈ ಮಧ್ಯೆ ಹೈಕಮಾಂಡ್ ನೋಟಿಸ್ಗೆ ಶಾಸಕರಾದ ಎಸ್.ಟಿ. ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಉತ್ತರ ಬರೆದಿದ್ದಾರೆ. ನಾವೆಲ್ಲೂ ಪಕ್ಷದ ಶಿಸ್ತು ಉಲ್ಲಂಘನೆ ಮಾಡಿಲ್ಲ, ನನ್ನ ಮೇಲಿನ ಆರೋಪಗಳು ಆಧಾರರಹಿತ, ದಾರಿ ತಪ್ಪಿಸುವ ಪ್ರಯತ್ನ ಎಂದು ವಿವರಣೆ ನೀಡಿದ್ದಾರೆ. ಹಾಗಿದ್ದರೂ ಅವರ ವಿರುದ್ಧ ಇನ್ನೊಂದು ವಾರದಲ್ಲಿ ಪಕ್ಷ ಕ್ರಮ ಕೈಗೊಳ್ಳಬಹುದು ಎಂದು ಪರಿಷತ್ ವಿಪಕ್ಷ ನಾಯಕ ನಾರಾಯಣಸ್ವಾಮಿ ಭವಿಷ್ಯ ನುಡಿದಿದ್ದಾರೆ. ನನಗನ್ನಿಸ್ತದೆ ಇದು ಬೇರೆಯವರಿಗೂ ಎಚ್ಚರಿಕೆ ಗಂಟೆ. ನೆಕ್ಸ್ಟ್ ವೀಕೆಟ್ ಅವ್ರವೇ. ಛಲವಾದಿ ನಾರಾಯಣ ಸ್ವಾಮಿ ಅವರಿಗೆ ನಮ್ಮನ್ನು ಉಚ್ಚಾಟನೆ ಮಾಡುವಂಥ ಅಧಿಕಾರ ಇಲ್ಲ. ಅವರು ವಿಧಾನ ಪರಿಷತ್ನ ಸಭಾನಾಯಕರಷ್ಟೇ. ನಮ್ಮ ಉಚ್ಚಾಟನೆ ಮಾಡೋ ವೇದಿಕೆನೇ ಬೇರೆ ಇದೆ, ಮಾಡಿದಾಗ ವಿಚಾರ. ಒಂದು ಕಡೆ ಉಚ್ಚಾಟನೆ, ಇನ್ನೊಂದು ಕಡೆ ಪರಿಶೀಲನಾ ಅರ್ಜಿ, ಮತ್ತೊಂದು ಕಡೆ ಪಂಚಮಸಾಲಿ ಸಮುದಾಯದ ಡೆಡ್ಲೈನ್. ಸಂಕ್ರಾಂತಿಯ ನಂತರ ಸರ್ಕಾರದಲ್ಲಿ ಕ್ರಾಂತಿಯಾಗುತ್ತೆ ಎಂದು ಭವಿಷ್ಯ ನುಡಿಯುತ್ತಿದ್ದ ಕಮಲ ನಾಯಕರ ಮನೆಯಲ್ಲಿ ಈಗ ಯುಗಾದಿ ಹೊತ್ತಿಗೆ ಕಸಿವಿಸಿ ಜಾಸ್ತಿಯಾಗಿದೆ. ಹೊಸ ವರ್ಷದಲ್ಲಿ ಬಿಜೆಪಿಯ ಗೊಂದಲಗಳಿಗೆ ಪರಿಹಾರ ಸಿಗುತ್ತಾ ಅಥವಾ ಇದು ಮತ್ತಷ್ಟು ಉಲ್ಬಣಿಸುತ್ತಾ ಎನ್ನುವುದನ್ನು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.